ಎಪಿಸೋಡ್ನಲ್ಲಿ ನಾನು ನಿಮಗೋಸ್ಕರ ಅಂತ ಒಂದು ಹೆಲ್ದಿ ಆಗಿರೋಂಥ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆ ಜ್ಯೂಸ್ ಯಾವ್ದಪ್ಪ ಅಂದರೆ ಬೂದ್ಗುಂಬಳಕಾಯಿ ಜ್ಯೂಸ್. ಬೂದ್ಗುಂಬಳಕಾಯಿನ ನಾವು ಯೂಶಲಿ ಯಾವಾಗಲೂ ದೃಷ್ಟಿ ತೆಗೆದು ಬಿಸಾಕೋದಕ್ಕೆ ಅಂತಾನೆ ಉಪಯೋಗಿಸೋದು ಜಾಸ್ತಿ. ಆದರೆ ಆ ಬಿಸಾಕೋ ಅಂತಹ ಬೂದ್ಗುಂಬಳಕಾಯಲ್ಲಿ ಎಷ್ಟೆಲ್ಲ ನಮಗೆ ಔಷಧಿ ಗುಣಗಳು ಹಾಗೆ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ಗುಣಗಳಿದೆ ಅಂತ ಗೊತ್ತಾ ಫ್ರೆಂಡ್ಸ್? ಈ ಬೂದ್ಗುಂಬಳಕಾಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ರಿಚ್ ಸೋರ್ಸ್ ಆಫ್ ಡಯಟ್ರಿ ಫೈಬರ್ ಸಿಗುತ್ತೆ. ಈ ಬೂದ್ಗುಂಬಳಕಾಯಿ ಜ್ಯೂಸನ್ನು ನಾವು ಪ್ರತಿನಿತ್ಯ ಸೇವಿಸೋದ್ರಿಂದ ನಮ್ಮ ಸ್ಕಿನ್ ಹಾಗೆ ನಮ್ಮ ಹೇರ್ಗೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆ ಯಾರೆಲ್ಲ ಯಾವಾಗಲೂ ಶುಗರ್ ಪೇಷಂಟ್ಸ್ಗಳು ಅಥವಾ ಹುಷಾರಿಲ್ಲದೆ ಇರೋ ಕಾರಣದಿಂದ ತುಂಬ ಮಾತ್ರೆಗಳನ್ನು ತಗೊಂಡಿರ್ತೀರಾ, ಅಂಥವ್ರಿಗೆ ಬಾಡಿಯಲ್ಲಿ ತುಂಬಾನೇ ಟಾಕ್ಸಿಕ್ ಸೇರ್ಕೊಂಡಿರುತ್ತೆ. ಸೊ ಅಂಥವ್ರು ಕೂಡ ಈ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಟಾಕ್ಸಿಕ್ ಗುಣಗಳು ರಿಮೂವ್ ಆಗುತ್ತೆ. ಈ ಬೂದ್ಗುಂಬಳಕಾಯಿ ಜ್ಯೂಸನ್ನು ನಾವು ಪ್ರತಿನಿತ್ಯ ಕುಡಿಯೋದ್ರಿಂದ ನಮ್ಮ ಓವರ್ ಆಲ್ ಹೆಲ್ತ್ ಅನ್ನ ಇದು ಮೇಂಟೈನ್ ಮಾಡುತ್ತೆ. ಹಾಗಾಗಿ ಈ ಬೂದ್ಗುಂಬಳಕಾಯಿ ಜ್ಯೂಸ್ ನಮ್ಮ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟೆಲ್ಲ ಒಳ್ಳೆ ಗುಣಗಳಿದೆ ಈ ಬೂದ್ಗುಂಬಳಕಾಯಲ್ಲಿ ಅಂತ. ಸೊ ಹಾಗಿದ್ರೆ ಇನ್ಯಾಕ್ ತಡ, ಬೂದ್ಗುಂಬಳಕಾಯಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಈಗ ಬೂದ್ಗುಂಬಳಕಾಯಿ ಜ್ಯೂಸ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಬೂದ್ಗುಂಬಳಕಾಯಿನ ತಗೊಂಡಿದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಆಗೋಷ್ಟು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಈ ಕ್ವಾಂಟಿಟಿಯಲ್ಲಿ ನಾನು ಒಂದು 2 ರಿಂದ 3 ಪೀಸ್ ಅಷ್ಟು ಬೂದ್ಗುಂಬಳಕಾಯಿನ ತಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನ ಅಡಿಷನಲ್ ಆಗಿ ನಾನು ಬೂದ್ಗುಂಬಳಕಾಯಿ ಜೊತೆ ರಾತ್ರಿನೇ ನೆನೆಸಿಟ್ಟಿರುವಂತಹ ಬಾದಾಮಿ ಹಾಗೂ ದ್ರಾಕ್ಷಿಯನ್ನ ಕೂಡ ತಗೊಂಡಿದ್ದೀನಿ. ಇದನ್ನ ಬಾದಾಮಿಯನ್ನ ನೆನೆಸಿ ರಾತ್ರಿನೇ ಬೆಳಗ್ಗೆ ಎದ್ದು ಸಿಪ್ಪೆ ತೆಗೆದು ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಈ ರೀತಿ ನೆನೆಸಿ ನಾವು ಹಾಕೊಳ್ಳೋದ್ರಿಂದ ನೀಟಾಗಿ ಗ್ರೈಂಡ್ ಆಗುತ್ತೆ. ಡ್ರೈಯೇ ಹಾಕಿದ್ರೆ ಅದು ನೀಟಾಗಿ ಗ್ರೈಂಡ್ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಓವರ್ ನೈಟೇ ನೆನೆಸಿಟ್ಕೊಂಡಿರುವಂತಹ ದ್ರಾಕ್ಷಿ ಹಾಗೂ ಬಾದಾಮಿಯನ್ನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಸಾಫ್ಟ್ ಖರ್ಜೂರನ ತಗೊಂಡಿದ್ದೀನಿ ಸ್ವೀಟ್ನೆಸ್ಸಿಗೆ. ಹಾಗೆ ಒಂದು 4 ಗೋಡಂಬಿಯನ್ನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಫ್ಲೇವರಿಗೋಸ್ಕರ ಒಂದು ಏಲಕ್ಕಿಯನ್ನ ಉಪಯೋಗಿಸ್ತಾ ಇದ್ದೀನಿ. ಈ ಏಲಕ್ಕಿ ಹಾಕೊಳ್ಳೋದ್ರಿಂದ ಈ ಬೂದ್ಗುಂಬಳಕಾಯಲ್ಲಿರೋ ಉಗುರಿನ ಅಂಶ ನಮಗೆ ಅಷ್ಟು ಅನ್ಸೋದಿಲ್ಲ. ಹಾಗಾಗಿ ಏಲಕ್ಕಿಯನ್ನ ಉಪಯೋಗಿಸ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಡ್ರೈ ಫ್ರೂಟ್ಸ್ ಅಲ್ಲಿರುವಂತಹ ರಿಚ್ ಫೈಬರ್ ಅಂಡ್ ಪ್ರೋಟೀನ್ ಕೂಡ ಸಿಗುತ್ತೆ. ಹಾಗೆ ಮಾರ್ನಿಂಗ್ ಇದೆಲ್ಲಾನು ಸೇವಿಸೋದ್ರಿಂದ ನಮಗೆ ಹೆಲ್ದಿಯಾಗೂ ಇರ್ತೀವಿ. ಹಾಗೆ ಆ ದಿನ ಪೂರ್ತಿ ನಾವು ತುಂಬಾ ಆಕ್ಟಿವ್ ಆಗೂ ಇರ್ತೀವಿ. ಸೊ ಹಾಗಾಗಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಬಳಸಿ ಜ್ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ದಲ್ಲಿ ನೀವು ಬರೀ ಬೂದ್ಗುಂಬಳಕಾಯಿ ಹಾಗೂ ಜೇನುತುಪ್ಪ ಹಾಕೊಂಡು ಕೂಡ ಜ್ಯೂಸ್ ಮಾಡಿ ಕುಡಿಬಹುದು. ಈ ಮಿಶ್ರಣದ ಜೊತೆ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪನ ಸ್ವೀಟ್ನೆಸ್ಸಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಬೂದ್ಗುಂಬಳಕಾಯಿ ಜ್ಯೂಸ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಸೊ ಈಗ ಮಿಕ್ಸಿ ಜಾರಲ್ಲಿ ಈ ಬೂದ್ಗುಂಬಳಕಾಯನ್ನ ಹಾಕೊತಾ ಇದ್ದೀನಿ. ಹಾಗೆ ಬಿಡಿಸಿರೋಂಥ ಏಲಕ್ಕಿ ಹಾಕೊತಾ ಇದ್ದೀನಿ. ಈ ಜ್ಯೂಸನ್ನ ಪ್ರತಿನಿತ್ಯ ನಾವು ಸೇವಿಸೋದ್ರಿಂದ ನಮ್ಮಲ್ಲಾಗೋ ಬದಲಾವಣೆಗಳು ನಮಗೆ ಗೊತ್ತಾಗ್ತಾ ಬರುತ್ತೆ. ಹಾಗೆ ನಮ್ಮ ಡೈಜೆಷನ್ ಕೂಡ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಈಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕೊತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಜ್ಯೂಸ್ಗೆ 1.5 ಗ್ಲಾಸ್ ಅಷ್ಟು ನೀರನ್ನ ಉಪಯೋಗಿಸ್ತಾ ಇದ್ದೀನಿ. ಮೊದಲಿಗೆ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕೊತಾ ಇದ್ದೀನಿ. ಸ್ವೀಟ್ನೆಸ್ಸಿಗೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಉಪಯೋಗಿಸ್ತಾ ಇದ್ದೀನಿ. 2 ಗ್ಲಾಸ್ ಜ್ಯೂಸ್ ಮಾಡೋದ್ರಿಂದ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಬಳಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಬರೀ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಉಪಯೋಗಿಸ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ನೀರನ್ನ ಹಾಕೊಳ್ಳೋದ್ರಿಂದ ಫಸ್ಟೇ ರುಬ್ಬುವಾಗ ಸ್ವಲ್ಪ ನೀರು ಹಾಕೋಬೇಕು. ಈ ರೀತಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋದ್ರಿಂದ ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ. ಜಾಸ್ತಿ ನೀರು ಫಸ್ಟೇ ಹಾಕ್ಬಿಟ್ರೆ ಅದು ನೀಟಾಗಿ ಎಲ್ಲಾನು ಹೊಂದ್ಕೊಂಡು ರುಬ್ಕೊಳ್ಳೋದಿಲ್ಲ. ಹಾಗಾಗಿ ಈ ಮೆಥಡನ್ನು ಫಾಲೋ ಮಾಡಿ. ಸೊ ಈಗ ಮುಚ್ಚಳ ಮುಚ್ಚಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಎಷ್ಟು ಕ್ಲೀನಾಗಿ ನುಣ್ಣಗೆ ರುಬ್ಕೊಂಡಿದ್ದೀವಿ ಅಂತ. ಈಗ 1 ಗ್ಲಾಸ್ ನೀರನ್ನು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಸೊ ನೋಡಿದ್ರಲ್ವಾ ಫಸ್ಟಿಗೆ ಎಷ್ಟು ತಿಕ್ಕಾಗಿತ್ತು ಜ್ಯೂಸು, ಸ್ಮೂದಿ ಥರ ಇತ್ತು. ಈಗ ನಾವು ಜ್ಯೂಸ್ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಮತ್ತೆ ರುಬ್ಕೊಳ್ಳೋಣ. ನೋಡಿ ಎಷ್ಟು ಸ್ಮೂತಾಗಿ ಗ್ರೈಂಡ್ ಆಗಿದೆ. ಜ್ಯೂಸ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿ ಬಂದಿದೆ. ಹೆಲ್ದಿ ಆಗಿರುವಂತಹ ಬೂದ್ಗುಂಬಳಕಾಯಿ ಜ್ಯೂಸ್ ಕುಡಿಯಲು ರೆಡಿ ಆಗಿದೆ.